ಟಿ ಆಮೇಲೆ ಸಿ ಇ ಟಿ ಬಿ ಎಡ್ದು ಎಲ್ಲ ಮಾರ್ಕ್ಸ್ ಹಿಡಿತಾರಲ್ಲ, ಹಂಗಾಗಿ ಯಾರು ಕರೆಕ್ಟ್ ಎಲಿಜಿಬಲ್ ಇದಿರಲ್ಲ ಅವರು ಪಾಸ್ ಆಗ್ತೀರಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ನೋಡಿರಿ ಎಂಥ ಸುವರ್ಣ ಅವಕಾಶ ಅಂತಂದ್ರೆ 50% ರಿಸರ್ವೇಷನ್ ಐತಿ ಇಲ್ಲಿ. ಬೇರೆ ಯಾವ ಎಕ್ಸಾಮ್ದಾಗೂ 50% ಇಲ್ಲ, ಓನ್ಲಿ ಟೀಚರ್ ರಿಕ್ರೂಟ್ಮೆಂಟ್ದಾಗಿದೆ. ಇಲ್ಲಿ ಏನು ಹೆಣ್ಮಕ್ಳಿಗೆ ಪ್ಲಸ್ ಅಂತಂದ್ರೆ 100 ಸೀಟ್ ಇದ್ದು ಅಂತಂದ್ರೆ 50 ಹೆಣ್ಮಕ್ಳಿಗೆ ಹೋಗ್ತಾವ. ಇನ್ನು 50ರಾಗ ಈ ಭಾಳ ಹೆಣ್ಮಕ್ಳು ಸೆನೆ ಇರ್ತಾರಲ್ಲ, ಜನರಲ್ ಮೆರಿಟ್ ಹುಡುಗಿಯಾರ, ಅವರೆಲ್ಲ ಜಿ ಎಮ್ದಾಗ ಹೋಗಿ ಇಲ್ಲೊಂದು 20 ಸೀಟ್ ತೊಗೋತಾರೆ ಅವರು. 100 ಸೀಟ್ ಇದ್ದು ಅಂದ್ರೆ 75 ಲೇಡೀಸನ್ನು ಸೆಲೆಕ್ಷನ್ ಆಗ್ತಾರೆ. ಹಂಗಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ನಾಗ ಲೇಡೀಸ್ ಟೀಚರ್ಸ್ ಜಾಸ್ತಿ ಇರ್ತಾರೆ. ಗಂಡು ಮಕ್ಳಿಗೆ ಭಾರಿ ಟಫ್ ಇದೆ. ನೀವು 25 ಸೀಟ್ನೇ ಫೈಟ್ ಮಾಡಬೇಕು. ಯಾಕಂತಂದ್ರೆ ಜಾಸ್ತಿ ಮಾರ್ಕ್ಸ್ ತೊಗೊಂಡವ್ರು ಎಷ್ಟು ಜನರೇ ಇರಲಿ ಲೇಡೀಸು, ಅವರೆಲ್ಲ ಜನರಲ್ ಮೆರಿಟ್ನಾಗ ಹೋಗ್ತಾರೆ. ಇಲ್ಲಿ ಲೇಡೀಸ್ ಕೋಟಾದಾಗ ಬರೋದಿಲ್ಲ ಅವರು. ಸೊ ಹಂಗಾಗಿ ಸ್ವಲ್ಪ ಹುಡುಗಿಯರಿಗೆ ಜಾಸ್ತಿ ಸ್ಕೋಪ್ ಇದೆ, ಹುಡುಗರಿಗೆ ಸ್ಕೋಪ್ ಕಡಿಮೆ ಇದೆ. ನೀವು ಹೆಚ್ಚು ಓದಲೇಬೇಕು. ವೆರಿ ಹಾರ್ಡ್ ರಿಯಾಲಿಟಿ. ಎಫರ್ಟ್ ಮಾಡಿರಿ. ಟಿ ಟಿ ಪಾಸ್ ಆದ್ರಂತಂದ್ರೆ ಸರ್ ನಿಮ್ಮದೊಂದು ಕ್ಲಾಸ್ ಕೇಳಿ 45 ದಿನ ಅಭ್ಯಾಸ ಮಾಡಿದ್ನಿ, ಟಿ ಟಿ ಪಾಸ್ ಆದ್ನಂತೇಳಿ ಒಂದು ನಮ್ಮ ಇದೇ ವಿಡಿಯೋದ ಕಾಮೆಂಟ್ ಬಾಕ್ಸ್ನಾಗ ಹಾಕ್ರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.